ಬಿಜೆಪಿಗರ ಹೋರಾಟದಲ್ಲಿ ಹುಣಗುಂದದ ಮಾಜಿ ಶಾಸಕರು ದೊಡ್ಡನಗೌಡ ಪಾಟೀಲ್ ತಮ್ಮೊಂದು ಸವಾಲು ಹಾಕಿದ್ದಾರೆ ಸರ್. ಸವಾಲನ್ನು ಸ್ವೀಕಾರ ಮಾಡ್ತೀರಾ? ಸವಾಲ ಏನಂತ ಸವಾಲು? ಈಗ ಅವರು ನಾಗೇಂದ್ರ ರಾಜೀನಾಮೆ ಕೇಳಲಿಕ್ಕೆ ಬಂದು ನಿಮ್ಮ ರಾಜೀನಾಮೆ ಕೇಳಕತ್ತಾರ, ಅಲ್ಲಿ ಅಕ್ರಮಗಳು ಮಾಫಿಯಾ ಮಾಡಿದ್ರೆ ಇಂಥವ್ರಿಗೆಲ್ಲ ಸಚಿವ ಸ್ಥಾನ ಕೊಟ್ಟರು, ಅದಕ್ಕೆ ನಾನು ಈ ಹಿಂದೆ ಮಾತಾಡಿದ್ದಕ್ಕೆ ನಾ ಸವಾಲು ಸ್ವೀಕರಿಸ್ತೀನಿ ಅಂತ ಈ ರೀತಿ ಮಾತಾಡಿದ್ರೆ ನಾವು ದಮ್ಮಿದ್ರೆ ಉಸಿಗೆ ಪಾಯಿಂಟ್ ಎಲ್ಲಿದಾವ ಅಲ್ಲಿ ಕರ್ಕೊಂಡು ಹೋಗಿದ್ವಿ, ದಮ್ಮಿದ್ರೆ ಅಲ್ಲಿ ಸ್ಥಳಕ್ಕೆ ಬರ್ತಾರ ಸಚಿವರು ಅಂತ ಸವಾಲು ಹಾಕಿದ್ರು. ನೋಡ್ರಿ, ನನಗೆ ಮಾತೃವಾದ ಜವಾಬ್ದಾರಿಯನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕೊಟ್ಟಿದೆ. ಇವತ್ತು ಬರ ಇದೆ, ನಾಡಿನಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಅದರ ಕುರಿತು ಇವತ್ತು ಜವಾಬ್ದಾರಿಯನ್ನು ವಹಿಸಿ ನಾನು ಕಾರ್ಯಪ್ರವೃತ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಬರಗಾಲದ ಭೇಟಿಯನ್ನು ಕೊಟ್ಟಿದ್ದೀವಿ ಜಿಲ್ಲೆಯಲ್ಲಿ, ಅವರಿಗೆ ಪರಿಹಾರ ಕೊಡಿಸುವಂಥದ್ದು ಏನು 20 ಕೋಟಿ ಅನುದಾನ ಅವರಿಗೆ ಏನು ವಿಮೆ ಆಗಿರ್ಬೋದು ಮತ್ತು ಇನ್ಶೂರೆನ್ಸ್ ಬಾಕಿ ಇತ್ತು, ಅದನ್ನು ಇವತ್ತು ಕೊಡಿಸುವಂಥ ರೈತರಿಗೆ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾನು ಈ ಏನು ಇವ್ರಿಗೆ ಸೋಲಿಸಿ ಮನ್ಯಾಗ ಕೂರ್ಸ್ಯಾರಲ್ಲ ಜನ, ಅವ್ರಿಗೆ ಸಹಜವಾಗಿ ಮಾತಾಡುವಂಥದ್ದು ಇದು. ಅದಕ್ಕೆ ಅವ್ರಿಗೆ ಪದೇ ಪದೇ ನಾನು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಈಗಾಗಲೇ ನಿರ್ಧಾರ ಮಾಡಿದ್ದೀನಿ, ನಾನು ಎಲ್ಲವನ್ನ ತ್ಯಾಗ ಮಾಡಿ ನನ್ನ ಗುರಿ ಏನು, ರೈತರು, ಈ ನಾಡಿನ ಜನತೆ, ಎಲ್ಲ ಸಮುದಾಯಕ್ಕೆ ಕೂಡ ನ್ಯಾಯವನ್ನು ಒದಗಿಸ್ಬೇಕು ಅನ್ನೋದು ನಮ್ಮ ಗುರಿ, ನಮ್ಮ ಮುಖ್ಯಮಂತ್ರಿಗಳು. ಆದ ಕಾರಣ ಅವ್ರು ಏನೇ ಟೀಕೆ ಟಿಪ್ಪಣಿ ಮಾಡ್ಬೋದು. ಸಹಜವಾಗಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಹಕ್ಕಿದೆ. ಅದನ್ನು ವಿನಾಕಾರಣ ಆರೋಪಗಳನ್ನು ಮಾಡೇ ಬರ್ತಾ ಇದ್ದಾರೆ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರು ಏನು ಹೇಳಿದರೂ ಕೂಡ ನಾನು ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ. ಆದರೆ ಅವ್ರಿಗೆ ಜನಕ್ಕೆ ಗೊತ್ತಿದೆ, ನನ್ನ ಕ್ಷೇತ್ರದ ಜನತೆ ಇವತ್ತು ಯಾಕೆ ಅವರನ್ನು ಅಭಿವೃದ್ಧಿ ಮಾಡಿದರೆ, ಒಳ್ಳೆ ಕೆಲಸ ಮಾಡಿದರೆ ಅವ್ರನ್ನ ಯಾಕೆ ಸೋಲಿಸ್ತಿದ್ರಪ್ಪ, ಅದನ್ನೇ ತಿಳ್ಕೊಬೇಕು ದೊಡ್ಡನಗೌಡರಿಗೆ. ಮತ್ತು ಇದರಿಂದ ಮಾತು ನನ್ನ ಹತ್ರ ಬೇರೆ ಇಲ್ಲ. ಉತ್ತರ ಏನು ಕೊಡ್ತೀರಿ ಅವ್ರಿಗೆ? ಒಂದು ದಿವಸ ಮಾತಾಡೋರಿಗೆ ಏನು ಕೊಡ್ಬೋದು, ದಿವಸ ಆಳೋರಿಗೆ ಏನು ಹೇಳ್ತಾರೆ? ಸವಾಲು ಏನು? ನಾನು ಸವಾಲು ಭಾಳಷ್ಟು ಹಾಕೀನಿ, ಆ ಸವಾಲಿಗೆ ಉತ್ತರ ಕೊಟ್ಟಿಲ್ಲ ಆ ಮನುಷ್ಯ. ಉಸ್ಕಿನ ಪಾಯಿಂಟಿಗೆ ಕರೆಯೋದು ಸವಾಲಲ್ಲ ಸರ್. ಈಗ ಎಲ್ಲಿ ಜನರ ಮಧ್ಯೆ ಬಂದು ಉತ್ತರ ಕೊಡ್ಬೇಕು ನಾವು ಜನಪ್ರತಿನಿಧಿಗಳು, ಉಸ್ಕಿನ ಪಾಯಿಂಟ್ನಾಗ ಹೋಗಿ ಉತ್ತರ ಕೊಡೋದಲ್ಲ. ಅದನ್ನು ನಾನು ಹೇಳ್ತೀನಿ ವಿವರವಾಗಿ ಇನ್ನೂ ಬೇಗ ಸಂದರ್ಭದಾಗ. ನೋಡಿ, ಅಲ್ಲ, ಕೊನೆ ಆರೋಪ ಎಲ್ಲಿ? ಅಪರಾಧಿ ಅಂತ ಏನು ಕೋರ್ಟ್ ತೀರ್ಮಾನ ಮಾಡಿದ್ಯಾ? ಅಪರಾಧಿ ಆದಮೇಲೆ ತಾನೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ಇವತ್ತು ಏನು ನೀಟ್ ಪತ್ರಿಕೆಯನ್ನು ಲೀಕ್ ಮಾಡಿದಂಥ ಒಬ್ಬ ಸಚಿವ ಆರೋಪವನ್ನು ಹೊತ್ತಿದ್ರು ಅವರು. ಅದಕ್ಕೆ ಇವತ್ತು ನಮ್ಮ ಜನಜಿ ರಾಜ್ಯದಲ್ಲಿ ವಿದ್ಯಾರ್ಥಿಗಳು, ದೇಶದಲ್ಲಿ ವಿದ್ಯಾರ್ಥಿಗಳು ಇವತ್ತು ಅವರನ್ನು ರಾಜೀನಾಮೆ ಕೇಳಿದ್ದಾರೆ. ಇವ್ರ ಮೇಲೆ ಆರೋಪ ಏನಿದೆ ಕೇಳ್ರಿ. ಕೇವಲ ಒಂದು FIR ಆದ ತಕ್ಷಣ ಆರೋಪ ರುಜು ಆಗಿಲ್ಲ. ಕೋರ್ಟು ಅಪರಾಧಿ ಅಂತ ತೀರ್ಮಾನ ಮಾಡಬೇಕು. ಅಪರಾಧಿನೇ ಅಲ್ಲ ಅವರು. ಅಪರಾಧಿ ಅಲ್ಲದೇ ಸುಮ್ಮನೆ ವಿನಾಕಾರಣ ಸದನದ ಸಮಯವನ್ನು ಹಾಳು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇಶದ ಅಭಿವೃದ್ಧಿ, ಜನರ ಅಭಿವೃದ್ಧಿ, ಈ ರಾಜ್ಯದ ಅಭಿವೃದ್ಧಿ ಅವ್ರಿಗೆ ಅವಶ್ಯಕತೆ ಇಲ್ಲ. ಯಾಕಂದರೆ 2018 23 ಏನು ಮಾಡಿದರು? ಒಂದು ರೈತರಿಗೆ ಬೆಂಬಲ ಬೆಲೆ ಕೊಡಲಿಲ್ಲ, ಯಾವುದೇ ಜನಾಂಗಕ್ಕೆ ಅಭಿವೃದ್ಧಿ ಮಾಡಲಿಲ್ಲ. ಆ ಒಂದು ಕಾರಣದಿಂದಲೇ ಇವತ್ತು ಮನೆಗೆ ಕುಂದಿಸ್ಯಾರಲ್ಲ ಅವ್ರಿಗೆ. ಈ ದೊಡ್ಡನಗೂಡನ ಆದಿಯಾಗಿ ಎಲ್ಲರಿಗೂ ದೊಡ್ಡನ ಆದಿಯಾಗಿ ಎಲ್ಲರಿಗೂ ಕುಂದಿಸ್ಯಾರ. ಅಡ್ಡ ತಿಳ್ಕೊಬೇಕು ಅವರು. ಮುಂಗಾರು ಬೆಳೆನೂ ಕೈ ಕೊಡ್ತು, ರೈತರಿಗಾಗಲೇ ಭಾಳ ಸಂಕಷ್ಟದಾಗದಾರ, ಮಳೆ ಆಗಲಿಲ್ಲ. ಆದರೆ ಮೋಡ ಬಿತ್ತನೆ ಒಂದು ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಅದು ಎಲ್ಲರಿಗೆ ಹೆಂಗೆ ಮಾಡ್ಲಿಕ್ಕಾಗತ್ತೆ ಸರ್? ಈಗ ಮುಂಗಾರು ಮುಗಿದೈತಿ, ಹಿಂಗಾರು ಕೂಡ ಬಿತ್ತನೆ ಮುಗಿದೈತಿ. ಮೋಡ ಬಿತ್ತನೆ ಮಾಡೋದ್ರಿಂದ ಯಾರು ಉಪಯೋಗ ಆಗುತ್ತಾ? ಅಲ್ಲ, ಮೋಡ ಬಿತ್ತನೆ ಅದು ಸಮಯ ಸರಿಕ ಆಗಬೇಕಾಗಿತ್ತು. ಕೆಲವಷ್ಟು ಕಡೆ ಮಾಡಿದ್ದಾರೆ ಪ್ರಯತ್ನ, ಕೆಲವಷ್ಟು ಕಡೆ ಇಲ್ಲಿ ಆಗಬೇಕಾಗಿತ್ತು. ನಮ್ಮ ಭಾವನೆ ಕೂಡ ಇತ್ತು. ಅದನ್ನು ರಾಜ್ಯ ಸರ್ಕಾರದ ಮುಂದೆ, ಮುಖ್ಯಮಂತ್ರಿಗಳ ಮುಂದೆ ನಾವು ಪ್ರಸ್ತಾವನೆಯನ್ನು ಇಟ್ಟಿದ್ದೀವಿ. ಇವತ್ತು ರೈತರಿಗೆ ಏನು ನ್ಯಾಯವನ್ನು ಒದಗಿಸಬೇಕು ಅನ್ನೋದು ಮುಖ್ಯ. ಜನಜಿ ಹೋರಾಟದಲ್ಲಿ ವಿದ್ಯಾರ್ಥಿಗಳ ಮೇಲೆ ಬಿಜೆಪಿಯವರು ಕಾರ್ಯಕ್ರಮ ಲೇಟ್ ಆಗ್ತಾ ಇದೆ.